ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಯದಲ್ಲಿ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ಬಿಡುಗಡೆಯಾಗುತ್ತದೆ? ಆಪ್ಷನ್ಸ್ ಎ 7 ರಿಂದ 8 ಗಂಟೆ, ಬಿ 8 ರಿಂದ 10 ಗಂಟೆ, ಸಿ 10 ರಿಂದ 2 ಗಂಟೆ, ಡಿ 2 ರಿಂದ 5 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ 10 ರಿಂದ 2 ಗಂಟೆ. ಹೆಚ್ಚಿನವರು ಬೆಳಗ್ಗೆ 7 ರಿಂದ 8 ಗಂಟೆಯ ಸಮಯದಲ್ಲಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಉತ್ತಮ ಎಂದು ಭಾವಿಸುತ್ತಾರೆ. ಆದರೆ ಈ ಸಮಯದಲ್ಲಿ ಸೂರ್ಯನ ಬೆಳಕು ತುಂಬಾ ದುರ್ಬಲವಾಗಿರುತ್ತದೆ. ಇದರ ಪರಿಣಾಮವಾಗಿ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದನೆಯೇ ಇರುವುದಿಲ್ಲ. ವಾಸ್ತವವಾಗಿ ಸೂರ್ಯನ ಬೆಳಕಿನಿಂದ ವಿಟಮಿನ್ ಡಿ ರಚನೆಯ ಪ್ರಕ್ರಿಯೆಯು ಬೆಳಗ್ಗೆ 10 ಗಂಟೆಯ ನಂತರ ಪ್ರಾರಂಭವಾಗುತ್ತದೆ ಮತ್ತು ಮಧ್ಯಾಹ್ನ 2 ಗಂಟೆಯವರೆಗೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು ಮುಖ್ಯ. ತಪ್ಪಾದ ವಿಧಾನವು ಚರ್ಮಕ್ಕೆ ಹಾನಿ ಉಂಟು ಮಾಡಬಹುದು. ಎರಡನೇ ಪ್ರಶ್ನೆ, ಶ್ವಾಸಕೋಶದ ಆರೋಗ್ಯವನ್ನು ಚೆನ್ನಾಗಿಡುವ ಹಣ್ಣು ಯಾವುದು? ಆಪ್ಷನ್ಸ್ ಎ ಸೀಬೆಹಣ್ಣು, ಬಿ ಪಪ್ಪಾಯಿ, ಸಿ ಸೇಬು, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಎ ಸೀಬೆಹಣ್ಣು. ಸೀಬೆಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಸಿ ಅಂಶದ ಜೊತೆಗೆ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶಗಳು, ಪೊಟ್ಯಾಷಿಯಂ ಮತ್ತು ನಾರಿನಾಂಶ ಅಧಿಕ ಪ್ರಮಾಣದಲ್ಲಿ ಸಿಗುವುದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬಂದು ಹೃದಯದ ಆರೋಗ್ಯ ಚೆನ್ನಾಗಿರುವುದರ ಜೊತೆಗೆ ಶ್ವಾಸಕೋಶದ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ. ಇದರಿಂದ ಉಸಿರಾಟದ ವ್ಯವಸ್ಥೆಯೂ ಕೂಡ ಚೆನ್ನಾಗಿರುತ್ತದೆ. ಮೂರನೇ ಪ್ರಶ್ನೆ, ಭಾರತದ ವಜ್ರ ನದಿ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಯಮುನಾ, ಬಿ ಬ್ರಹ್ಮಪುತ್ರ, ಸಿ ಕಾವೇರಿ, ಡಿ ಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ. ಭಾರತದ ವಜ್ರ ನದಿ ಎಂದು ಕರೆಯಲ್ಪಡುವ ನದಿ ಕೃಷ್ಣಾ ನದಿ. ನೂರಾರು ವರ್ಷಗಳ ಕಾಲ ಇದು ವಿಶ್ವದ ಕೆಲವು ಅತ್ಯುತ್ತಮ ವಜ್ರಗಳ ಮುಖ್ಯ ಮೂಲವಾಗಿತ್ತು. ಕೊಹಿನೂರ್ ಮತ್ತು ಹೋಪ್ ಡೈಮಂಡ್ ಸೇರಿದಂತೆ ಅನೇಕ ಪ್ರಸಿದ್ಧ ವಜ್ರಗಳನ್ನು ಈ ನದಿಯ ಬಳಿ ಕಂಡುಹಿಡಿಯಲಾಯಿತು. ಕೃಷ್ಣಾ ನದಿಯು ತನ್ನ ಮೆಕ್ಕಲು ವಜ್ರಗಳಿಗೆ ಹೆಸರುವಾಸಿಯಾಗಿದೆ. ಇವುಗಳನ್ನು ಲಕ್ಷಾಂತರ ವರ್ಷಗಳಿಂದ ಭೂಗತ ಜ್ವಾಲಾಮುಖಿ ಮೂಲಗಳಿಂದ ನದಿಗೆ ಸಾಗಿಸಲಾಯಿತು. 1700ರ ದಶಕದವರೆಗೆ ಇದು ವಜ್ರಗಳನ್ನು ಗಣಿಗಾರಿಕೆ ಮಾಡಲಾಗುತ್ತಿದ್ದ ಭೂಮಿಯ ಕೆಲವೇ ಸ್ಥಳಗಳಲ್ಲಿ ಒಂದಾಗಿತ್ತು. ನಾಲ್ಕನೇ ಪ್ರಶ್ನೆ, ಟೈಪ್ 2 ಮಧುಮೇಹದಿಂದ ಬಳಲುತ್ತಿರುವ ರೋಗಿಗಳಿಗೆ ಯಾವುದು ತುಂಬಾ ಪ್ರಯೋಜನಕಾರಿ? ಆಪ್ಷನ್ಸ್ ಎ ನುಗ್ಗೆ ಸೊಪ್ಪು, ಬಿ ಮೀನು ಎಣ್ಣೆ, ಸಿ ತುಪ್ಪ, ಡಿ ಬಾಳೆ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನಿನ ಎಣ್ಣೆ. ಮೀನಿನ ಎಣ್ಣೆ ಟ್ರೈಗ್ಲಿಸರೈಡ್ ಅನ್ನು ಕರಗಿಸಲು ಸಹಾಯ ಮಾಡುವುದಲ್ಲದೆ ರಕ್ತದಲ್ಲಿನ ಕೊಬ್ಬು, ರಕ್ತ ಸಂಚಾರ ಸೇರಿದಂತೆ ವಿವಿಧ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಟೈಪ್ 2 ಮಧುಮೇಹದಿಂದ ಬಳಲುತ್ತಿರುವ ರೋಗಿಗಳಿಗೆ ಮೀನಿನ ಎಣ್ಣೆ ತುಂಬಾ ಪ್ರಯೋಜನಕಾರಿ. ಇವುಗಳ ನಿಯಮಿತ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮೀನಿನ ಎಣ್ಣೆ ಹೆಚ್ಚು ಸಹಾಯಕವಾಗಿದೆ. ಐದನೇ ಪ್ರಶ್ನೆ, ಹಸಿ ಪಪ್ಪಾಯಿಯು ದೇಹದಲ್ಲಿನ ಯಾವ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಮೂಳೆ ಸಾಂದ್ರತೆ, ಬಿ ಆಲ್ಝೈಮರ್, ಸಿ ಯೂರಿಕ್ ಆಮ್ಲ, ಡಿ ಸಕ್ಕರೆ ಏರಿಕೆ. ಸರಿಯಾದ ಉತ್ತರ ಆಪ್ಷನ್ ಸಿ ಯೂರಿಕ್ ಆಮ್ಲ. ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಹಸಿ ಪಪ್ಪಾಯಿ ತುಂಬಾ ಪ್ರಯೋಜನಕಾರಿಯಾಗಿದೆ. ಇದು ವಿಟಮಿನ್ ಎ, ವಿಟಮಿನ್ ಸಿ, ಫೈಬರ್, ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನಂತಹ ಪೋಷಕಾಂಶಗಳನ್ನು ಹೊಂದಿದ್ದು ಇದು ಯೂರಿಕ್ ಆಮ್ಲವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಪಪೈನ್ ಎಂಬ ಕಿಣ್ವವು ಇದು ನೈಸರ್ಗಿಕ ಉರಿಯೂತ ನಿವಾರಕವಾಗಿದೆ. ಆರನೇ ಪ್ರಶ್ನೆ, ಯಾವ ರಾಜ್ಯವನ್ನು ರಾಜರ ನಾಡು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕರ್ನಾಟಕ, ಬಿ ರಾಜಸ್ಥಾನ, ಸಿ ಮಹಾರಾಷ್ಟ್ರ, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ರಾಜಸ್ಥಾನ ಎಂಬ ಪದವು ಸಂಸ್ಕೃತ ಪದಗಳಾದ ರಾಜ ಅಂದರೆ ರಾಜ ಮತ್ತು ಸ್ಥಾನ ಅಂದರೆ ಭೂಮಿ ಎಂಬ 2 ಪದಗಳಿಂದ ಬಂದಿದೆ. ಈ ಹೆಸರುಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ರಾಜಸ್ಥಾನ ಸಿಗುತ್ತದೆ. ಇದರರ್ಥ ರಾಜರ ವಾಸಸ್ಥಾನ. ಅನೇಕ ಪ್ರಬಲ ರಾಜವಂಶಗಳು, ವಿಶೇಷವಾಗಿ ರಜಪೂತರು ಈ ಪ್ರದೇಶವನ್ನು ಶತಮಾನಗಳ ಕಾಲ ಆಳಿದ್ದರಿಂದ ಇದು ಈ ಹೆಸರನ್ನು ಪಡೆದುಕೊಂಡಿದೆ. ರಾಜಸ್ಥಾನವು ಭೌಗೋಳಿಕವಾಗಿ ವ್ಯತಿರಿಕ್ತತೆಯ ಭೂಮಿಯಾಗಿದೆ. ಇದು ವಿಶ್ವದ 17ನೇ ಅತಿದೊಡ್ಡ ಥಾರ್ ಮರುಭೂಮಿ ಮತ್ತು ಭೂಮಿಯ ಮೇಲಿನ ಅತ್ಯಂತ ಹಳೆಯ ಪರ್ವತ ಶ್ರೇಣಿಗಳಲ್ಲಿ ಒಂದೆಂದು ಪರಿಗಣಿಸಲಾದ ಐತಿಹಾಸಿಕ ಅರಾವಳಿ ಶ್ರೇಣಿಯನ್ನು ಒಳಗೊಂಡಿದೆ. ಇದು ಪ್ರಸಿದ್ಧ ಗೋಲ್ಡನ್ ಟ್ರಯಾಂಗಲ್ ಪ್ರವಾಸಿ ಮಾರ್ಗವನ್ನು ಸಹ ಒಳಗೊಂಡಿದೆ. ಏಳನೇ ಪ್ರಶ್ನೆ,
ಮುಖದಲ್ಲಿರುವ ಕಲೆಗಳನ್ನು ತೆಗೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಕಡಲೆ ಹಿಟ್ಟು, ಬಿ ಹಸಿ ಹಾಲು, ಸಿ ರೋಸ್ ವಾಟರ್, ಡಿ ಅಲೋವೆರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿ ಹಾಲು. ಮುಖದಲ್ಲಿ ಕಲೆ ಇದ್ದರೆ ಯಾರಿಗೂ ಇಷ್ಟವಾಗುವುದಿಲ್ಲ. ಪ್ರತಿಯೊಬ್ಬರೂ ತಮ್ಮ ಮುಖ ಕಲೆರಹಿತವಾಗಿರಬೇಕೆಂದು ಬಯಸುತ್ತಾರೆ. ಏಕೆಂದರೆ ಕಲೆಗಳು ಮುಖದ ಅಂದವನ್ನು ಹಾಳು ಮಾಡುತ್ತವೆ. ಧೂಳು, ಮಾಲಿನ್ಯ, ಕೆಟ್ಟ ಆಹಾರ ಪದ್ಧತಿ ಮತ್ತು ಕೆಟ್ಟ ಜೀವನ ಶೈಲಿಯಿಂದಾಗಿ ಸರಿಯಾಗಿ ತ್ವಚೆಯ ಕಾಳಜಿ ವಹಿಸದಿರುವುದರಿಂದ ಮುಖದಲ್ಲಿ ಕಲೆಗಳಾಗುವ ಸಾಧ್ಯತೆ ಇರುತ್ತದೆ. ಈ ಕಲೆಗಳನ್ನು ನಿವಾರಿಸಲು ಹಸಿ ಹಾಲು ಉತ್ತಮ ಎನ್ನಲಾಗುತ್ತದೆ. ಹಸಿ ಹಾಲಿನ ಜೊತೆಗೆ ಕೆಲವು ಸಾಮಗ್ರಿಗಳನ್ನು ಸೇರಿಸಿ ಮುಖಕ್ಕೆ ಹಚ್ಚುವುದರಿಂದ ಕ್ರಮೇಣ ಕಲೆಗಳನ್ನು ಕಡಿಮೆ ಮಾಡಬಹುದು. 8ನೇ ಪ್ರಶ್ನೆ, ಕಡಲೆ ಬೀಜವನ್ನು ಸಿಪ್ಪೆ ಸಮೇತ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಜೀವಕೋಶ ರಕ್ಷಣೆ, ಬಿ ಅಜೀರ್ಣ, ಸಿ ಆಮ್ಲ ಉತ್ಪತ್ತಿ, ಡಿ ರಕ್ತ ತೆಳುವಿಕೆ. ಸರಿಯಾದ ಉತ್ತರ ಆಪ್ಷನ್ ಎ ಜೀವಕೋಶ ರಕ್ಷಣೆ. ಕಡಲೆಕಾಯಿಯೊಳಗಿನ ಕೆಂಪು ಸಿಪ್ಪೆಯು ಒಂದು ಸಣ್ಣ ಪೌಷ್ಟಿಕಾಂಶದ ನಿಧಿಯಿದ್ದಂತೆ. ಇದರಲ್ಲಿ ಫೈಬರ್, ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳು, ವಿಟಮಿನ್ ಇ, ವಿಟಮಿನ್ ಬಿ6 ಮತ್ತು ದೇಹಕ್ಕೆ ಅಗತ್ಯವಾದ ಖನಿಜಗಳು ಸಮೃದ್ಧವಾಗಿವೆ. ಸಾಮಾನ್ಯವಾಗಿ ತ್ಯಾಜ್ಯವೆಂದು ಪರಿಗಣಿಸಲಾಗುವ ಈ ಸಿಪ್ಪೆಯು ವಾಸ್ತವವಾಗಿ ದೇಹಕ್ಕೆ ಪ್ರಯೋಜನಗಳನ್ನು ಒದಗಿಸುವ ಅನೇಕ ಗುಣಗಳನ್ನು ಹೊಂದಿದೆ. ಈ ಕೆಂಪು ಸಿಪ್ಪೆಯಲ್ಲಿರುವ ಪಾಲಿಫಿನಾಲ್ಗಳು ಮತ್ತು ಫ್ಲೇವನಾಯ್ಡ್ಗಳು ದೇಹದಲ್ಲಿನ ಫ್ರೀ ರಾಡಿಕಲ್ಗಳ ವಿರುದ್ಧ ಹೋರಾಡುತ್ತವೆ ಮತ್ತು ಜೀವಕೋಶವನ್ನು ಹಾನಿಯಿಂದ ರಕ್ಷಿಸುತ್ತವೆ. ಇದು ವಯಸ್ಸಾಗುವಿಕೆಯ ಪರಿಣಾಮಗಳನ್ನು ಕಡಿಮೆ ಮಾಡುವುದಲ್ಲದೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೆಂಪು ಚರ್ಮದಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಮಲಬದ್ಧತೆಯ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಸಿಪ್ಪೆ ಕೆಂಪಾಗಿರುವ ಕಡಲೆ ಬೀಜಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆ ಉಬ್ಬರ ಸಮಸ್ಯೆಗಳು ಉಂಟಾಗಬಹುದು. 9ನೇ ಪ್ರಶ್ನೆ, ಹಸಿ ಈರುಳ್ಳಿ ದೇಹದಲ್ಲಿ ಯಾವ ರೀತಿಯ ಕಾರ್ಯನಿರ್ವಹಿಸುತ್ತದೆ? ಆಪ್ಷನ್ಸ್ ಎ ಜೀರ್ಣಶಕ್ತಿ ಹೆಚ್ಚಳ, ಬಿ ಬಿಪಿ ನಿಯಂತ್ರಣ, ಸಿ ಹೃದಯ ರಕ್ಷಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈರುಳ್ಳಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಈರುಳ್ಳಿಯಲ್ಲಿರುವ ಸಲ್ಫರ್ ಸಂಯುಕ್ತಗಳು ಮತ್ತು ಫ್ಲೇವನಾಯ್ಡ್ಗಳು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ವಾರಕ್ಕೆ ಕೆಲವು ಬಾರಿ ಹಸಿ ಈರುಳ್ಳಿ ತಿನ್ನುವುದರಿಂದ ಅಧಿಕ ರಕ್ತದೊತ್ತಡ ಬರುವ ಸಾಧ್ಯತೆಗಳು ಕಡಿಮೆಯಾಗಬಹುದು. 10ನೇ ಪ್ರಶ್ನೆ, ದ್ರಾಕ್ಷಿಗಳ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಸಾಂಗ್ಲಿ, ಬಿ ನಾಶಿಕ್, ಸಿ ಸೋಲಾಪುರ್, ಡಿ ಪುಣೆ. ಉತ್ತರ ಆಪ್ಷನ್ ಬಿ ನಾಶಿಕ್. ನಾಶಿಕ್ ಭಾರತದ ಅತಿ ದೊಡ್ಡ ದ್ರಾಕ್ಷಿ ಬೆಳೆಯುವ ಪ್ರದೇಶಗಳಲ್ಲಿ ಒಂದಾಗಿರುವುದರಿಂದ ಮತ್ತು ಟೇಬಲ್ ದ್ರಾಕ್ಷಿ ಮತ್ತು ವೈನ್ ದ್ರಾಕ್ಷಿ ಕೃಷಿಗೆ ಪ್ರಮುಖ ಕೇಂದ್ರವಾಗಿರುವುದರಿಂದ ಇದನ್ನು ದ್ರಾಕ್ಷಿಗಳ ನಗರ ಎಂದು ಕರೆಯಲಾಗುತ್ತದೆ. ನಗರದ ಹವಾಮಾನ, ಫಲವತ್ತಾದ ಮಣ್ಣು ಮತ್ತು ಅಭಿವೃದ್ಧಿ ಹೊಂದಿದ ದ್ರಾಕ್ಷಿ ತೋಟದ ಉದ್ಯಮವು ನಾಶಿಕ್ ಅನ್ನು ದ್ರಾಕ್ಷಿ ಕೃಷಿ ಮತ್ತು ವೈನ್ ಉತ್ಪಾದನೆಗೆ ಪ್ರಸಿದ್ಧವಾಗಿಸಿದೆ. ಇದರಿಂದಾಗಿ ಇದಕ್ಕೆ ದ್ರಾಕ್ಷಿಗಳ ನಗರ ಎಂಬ ಬಿರುದು ಬಂದಿದೆ. 11ನೇ ಪ್ರಶ್ನೆ, ಬಾಲಗಂಗಾಧರ ತಿಲಕರು ಪ್ರಾರಂಭಿಸಿದ ಕೇಸರಿ ಪತ್ರಿಕೆ ಯಾವ ಭಾಷೆಯಲ್ಲಿ ಪ್ರಕಟವಾಯಿತು? ಆಪ್ಷನ್ಸ್ ಎ ಬಂಗಾಳಿ, ಬಿ ಹಿಂದಿ, ಸಿ ಇಂಗ್ಲಿಷ್, ಡಿ ಮರಾಠಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮರಾಠಿ. ಕೇಸರಿ ಒಂದು ಮರಾಠಿ ಪತ್ರಿಕೆಯಾಗಿದ್ದು ಇದನ್ನು ಜನವರಿ 4, 1881ರಂದು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ನಾಯಕ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಸ್ಥಾಪಿಸಿದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.